ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಲೋಹಿತ್, ಒಂದೊಂದು ಪಾಯಿಂಟ್ ಇತ್ತು ಇಲ್ಲಿ. ಈಗ ಈ ಬಣದ ರಾಜಕಾರಣ ಇದೆಯಲ್ಲ, ಯಾವ ಪಕ್ಷ ಈ ಬಣದ ರಾಜಕಾರಣದಿಂದ ಹೊರತಾಗಿರೋದು? ಬಂದೆ ನಂದಕಿಶೋರ್ ಜಾಯ್ನ್ ಆಗಿದ್ದಾರೆ. ನಂದಕಿಶೋರ್ ಅವರೇ, ಈ ಬಣದ ರಾಜಕಾರಣ ಅಂತ ಬಂದಾಗ ಯಾವುದಾದ್ರೂ ಪಕ್ಷ ಎಕ್ಸೆಪ್ಷನ್ ಇದೆಯಾ ಇದಕ್ಕೆ? ಒಂದು ಪಾರ್ಟಿ ಇದರಲ್ಲಿ ಬಣ ರಾಜಕೀಯ ಇಲ್ಲ. ಈಗ ನೋಡಿ, ಇವರು ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕಿತ್ತಾಕ್ಬಿಡಿ ಅಂತ ಒಂದು ಬಣ ಕೂತಿದ್ದಾರೆ. ಇವರು ಯಾವುದೇ ಕಾರಣಕ್ಕೂ ಮುಂದುವರಿಬಾರ್ದು ಅಂತ ಹೇಳಿ ಕುಮಾರ್ ಬಂಗಾರಪ್ಪ ಅವರು ಇವರು ಎಲ್ಲ ಒಂದು ಕಡೆ ರೆಡಿಯಾಗಿ ನಿಂತಿದ್ದಾರಲ್ಲಿ. ಇದರಲ್ಲಿ ಅನೇಕರಿದ್ದಾರೆ, ಯತ್ನಾಳರನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಪ್ರತಾಪ್ ಸಿಂಹ ಹೋಗೋದು ಬರೋದು, ಕಾಫಿ ಕುಡಿಯೋದು, ಟೀ ಕುಡಿಯೋದು, ಒಂದೆರಡು ಬೈಟ್ ಕೊಡೋದು ಅವರು ಮಾಡ್ತಾ ಇದ್ದಾರೆ. ಸೊ ಯಾವ ಪಕ್ಷ ಬಣ ರಾಜಕಾರಣದಿಂದ ಹೊರಗಡೆ ಇದ್ದಾರೆ? ನಾಳೆ ಈ ಪಕ್ಷ ಬೇಡಪ್ಪ, ಬೇರೆ ಪಾರ್ಟಿನ ಅಧಿಕಾರಕ್ಕೆ ಬಂದ್ಬಿಡ್ತು ಅಂತ ಅಂದ್ಕೊಂಡ್ರು ಕೂಡ ಅಲ್ಲಿ ಬಣ ರಾಜಕಾರಣಗಳು ಇಲ್ವಾ? ಗುಂಪು ರಾಜಕಾರಣ ಇಲ್ವಾ? ಅಧಿಕಾರ ಇಲ್ದಿರೋ ಪಾರ್ಟಿಲಿ ಅಷ್ಟು ಬಣ ರಾಜಕಾರಣ ಇರಬೇಕಾದಾಗ ಅಧಿಕಾರದಲ್ಲಿರ್ತಕ್ಕಂಥ ಪಾರ್ಟಿಗೆ ಇದು ಸಹಜ ಅಂತ ಅನ್ಸಲ್ವಾ ನಿಮಗೆ? ಖಂಡಿತ ರಮಕಾಂತ್, ಯಾವ ರಾಜಕೀಯ ಪಕ್ಷ ನೋಡಿದ್ರು ಯಾರು ನಾವು ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳ್ಕೊಂಡವ್ರು ಕೂಡ ಯಾವ ಪಾರ್ಟಿ ವಿತ್ ಡಿಫರೆನ್ಸ್ ಏನಿಲ್ಲ. ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ಇದ್ದಿದ್ದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಪಾರ್ಟಿಗಳಲ್ಲಿ ಒರಿಜಿನಲ್ ಆಗಿ ಇದ್ದವರು ಅಂತ ಕೆಲವರು ಪಾರ್ಟಿಯಲ್ಲಿದ್ದಾರೆ, ಇನ್ನೊಂದು ಜನ ಮೈಗ್ರೇಟರಿ ಬರ್ಡ್ಸ್ ಅಂತ ಹೊರಗಿಂದ ಬಂದವರು ಇದ್ದಾರೆ. ಈ ಮೈಗ್ರೇಟರಿ ಬರ್ಡ್ಸ್ ಅನ್ನು ಮತ್ತೆ ಹಳಬರು ಅಂತ ಇರತಕ್ಕಂಥವ್ರನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದ್ರಲ್ಲೇ ಅರ್ಧ ರಾಜಕೀಯ ನಡೆದು ಹೋಗುತ್ತೆ ಅಂತ. ಇವ್ರನ್ನ ಸಮಾಧಾನ ಮಾಡಿ ಇದರಲ್ಲಿ ಒಂದು ಪಾಯಿಂಟ್ ಆಫ್ ಟೈಮ್ ನಲ್ಲಿ ಕಾಂಗ್ರೆಸ್ ನಲ್ಲಿ ತಾಯಿಯ ಜೊತೆ ಒಂದಷ್ಟು ಜನ ಇದ್ರೆ, ಮಗನ ಜೊತೆ ಇನ್ನೊಂದಷ್ಟು ಜನ ಇದ್ರು ಅಂತ. ಈ ತಾಯಿ ಮಗನ ವಿಷಯದಲ್ಲಿ ಅವ್ರನ್ನ ಯಾರನ್ನ ಸ್ಯಾಟಿಸ್ಫೈ ಮಾಡ್ತಾರೆ, ಯಾರ ಜೊತೆ ಇರ್ತಾರೆ ಅನ್ನೋ ವಿಷಯಕ್ಕೆ ನಡೆದು ಹೋಗಿತ್ತು ಅಂತ. ಪ್ರತಿ ರಾಜಕೀಯದಲ್ಲಿ ಹೀಗೆ ಅಂತ. ಇವಾಗ ಕರ್ನಾಟಕ ರಾಜಕೀಯದಲ್ಲಿ ಬಿಜೆಪಿ ಇದಕ್ ಮುಂಚೆ ನಡೆದದ್ದು ಅದೇನೆ ಅಂತ. ಆ ರೀತಿಯ ಒಂದು ಅಡ್ಜಸ್ಟ್ಮೆಂಟ್ ಅಲ್ಲೇ ನಡೀತು. ಯಡಿಯೂರಪ್ಪನವರು ಬಿಡ್ತಾರೆ, ಮಗನಿಗೆ ದೊಡ್ಡ ಹುದ್ದೆಯನ್ನು ಕೊಡ್ತಾರೆ ಅನ್ನೋ ರೀತಿನಲ್ಲಿ. ಅಂದ್ರೆ ಬೇರೆ ಪಕ್ಷದಲ್ಲಿ ಯಾರು ಇರ್ಲಿಲ್ವಾ, ಹಿರಿಯ ರಾಜಕಾರಣಿಗಳು ಯಾರು ಇರ್ಲಿಲ್ವಾ? ಬಟ್ ಅವರ ಲೆಕ್ಕದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲ ನಮಗೆ ಜಾತಿ ವ್ಯವಸ್ಥೆ ಒಂದು ಇದರಲ್ಲಿ ಕೂಡ ಒಂದು ಮುಖ ಬೇಕು, ಅದಲ್ಲದೆ ಯೂತ್. ಅದೇ ಪಾಯಿಂಟಿಗೆ ಬರ್ತಿದ್ದೆ ನಾನು, ಅದೇ ಪಾಯಿಂಟಿಗೆ ಬರ್ತಿದ್ದೆ ನಂದಕಿಶೋರ್ ಅವರು. ಇಲ್ಲಿ ಏನಾಗುತ್ತೆ, ಈಗ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಅಹಿಂದ ಫೇಸ್ ಅಂತ ಹೇಳಿ, ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಿದ ತಕ್ಷಣ ಅವರು ಒಕ್ಕಲಿಗ ನಾಯಕ. ಎರಡು ಈ ಲೇಬಲ್ ಇದೆಯಲ್ಲ. ಸಿದ್ದರಾಮಯ್ಯನವರು ಅಹಿಂದ ನಾಯಕರಿ, ಅದು ಶುರು ಮಾಡಿದವರೇ ಅವರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು. ಹಾಗಾದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾವತ್ತೂ ಅಲ್ಪಸಂಖ್ಯಾತರೋ, ದಲಿತರೋ, ಹಿಂದುಳಿದವರೋ ಯಾರು ಮತನೇ ಹಾಕಿಲ್ವಾ? ಬರೀ ಒಕ್ಕಲಿಗ ಮತಗಳಿಂದ ಅವರು DCM ವರ್ಗೂ ಹೋಗ್ಬಿಟ್ಟಿದ್ದಾರಾ? ರಾಜಕಾರಣ ಇಷ್ಟು ದೂರ ಬಂದುಬಿಟ್ಟಿದ್ದಾರಾ? ಸಿದ್ದರಾಮಯ್ಯನವ್ರಿಗೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಬಿಟ್ಟುಬಿಟ್ಟು ಲಿಂಗಾಯತರಾಗಲಿ ಅಥವಾ ಬೇರೆ ಒಕ್ಕಲಿಗರಾಗಲಿ ಇನ್ಯಾರು ಅವ್ರಿಗೆ ಓಟ್ ಹಾಕಿಲ್ವಾ ಅಂತ? ಇದನ್ನ ಹೇಗೆ ಬೈಫರ್ಕೇಟ್ ಮಾಡ್ಕೊಳ್ಳೋದು ಇವರು? ಒಂದು ಪಾರ್ಟಿ 136 ಸೀಟ್ ಬರುತ್ತೆ ಒಂದು ಚುನಾವಣೆಯಲ್ಲಿ ಅಂತ ಹೇಳಿಬಿಟ್ರೆ, ಎಲ್ಲ ಸಮುದಾಯದವ್ರದ್ದು ಓಟ್ ಬಿದ್ದಿದ್ರೆ ಮಾತ್ರ ಸಾಧ್ಯ ಅದು. ಯಾವುದೋ ಬರೀ ಒಕ್ಕಲಿಗರು ಓಟ್ ಬಿದ್ದುಬಿಡ್ತು, ಬರೀ ಕುರುಬರು ಓಟ್ ಬಿತ್ತು, ಬ್ರಾಹ್ಮಣರದ್ದು ಬಿತ್ತು, ಲಿಂಗಾಯತರು ಬಿದ್ದುಬಿಟ್ರೆ 136 ಸೀಟ್ ಬರೋಲ್ಲ ಯಾರಿಗೂ. ಯಾಕೆ ಇವರಿವರೇ ಈ ಥರ ವರ್ಗೀಕರಣ ಮಾಡ್ಕೊಳ್ಳೋದು ಅಂತ? ಅಲ್ಲ, ಅವ್ರವ್ರ ಮಟ್ಟದಲ್ಲಿ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವಾಗ DK ಅವರು ಹೇಳ್ತಾರೆ, ಆಲ್ ಮುಸ್ಲಿಮ್ಸ್ ಮೈ ಬ್ರದರ್ಸ್ ಅಂತ ಹೇಳ್ಕೊಂಡು ಎದೆ ತಟ್ಕೊಂಡು ಅವರು ಹೇಳ್ತಿದ್ದಾರೆ ಒಂದ್ ಕಡೆನಲ್ಲಿ. ಇನ್ನೊಂದು ಕಡೆನಲ್ಲಿ ನಾನು ಇಡೀ ಅಹಿಂದದ ಮುಖ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ. ಇವರಿಬ್ಬರ ಮಧ್ಯದಲ್ಲಿ ಆ ಅಹಿಂದ ಅನ್ನೋದು ಸಿದ್ದರಾಮಯ್ಯನವರ ಜಾತಿಯಿಂದ ಆಚೆಗೆ ಇನ್ನು ಕೆಳ ಜಾತಿಯಲ್ಲಿ ಇರ್ತಕ್ಕಂಥವ್ರು ಎಷ್ಟೋ ಜನ ನಾಯಕರುಗಳಿದ್ದಾರೆ, ಅವ್ರ ಹತ್ರಕ್ಕೆ ಹೋಗ್ತಾನೆ ಇಲ್ವಲ್ಲ, ಅವ್ರಿಗೆ ಯಾವ ಅವಕಾಶವೇ ಸಿಕ್ಲಿಲ್ವಲ್ಲ. ಇದಕ್ ಮುಂಚೆ ಕೂಡ ಈ ವಿಷಯ ಬಂದಿತ್ತು ಕಾಂಗ್ರೆಸ್ ನಲ್ಲಿ. ಒಬ್ಬ ಬಹಳ ಘನತೆ ಇತ್ತ ಒಬ್ಬ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು, ಅವ್ರಿಗೆ ಇದುವರೆಗೆ ಅವಕಾಶ ಕೊಡ್ಲೇ ಇಲ್ವಲ್ಲ, ರಾಜ್ಯದ ರಾಜಕಾರಣದಲ್ಲಿ ಕೊಡ್ಲೇ ಇಲ್ಲ. ಸೊ ಈ ವ್ಯವಸ್ಥೆಗಳು ಏನು ಅಂತ ಹೇಳಿದ್ರೆ, ಬೇರೆ ಬೇರೆ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಮಾಡ್ಕೊಂಡು ಪಾರ್ಟಿಗಳು ಮಾಡ್ತಿರೋದ್ರಿಂದ ಸಿದ್ದರಾಮಯ್ಯನವರಿಗೆ ವೋಟ್ ಮಾಡದವರು ಅಹಿಂದದಲ್ಲಿದ್ದಾರೆ, ಈಚೆ DK ಶಿವಕುಮಾರ್ ಅವ್ರಿಗೂ ವೋಟ್ ಮಾಡದ ಒಕ್ಕಲಿಗರಿದ್ದಾರೆ ಅಂತ. ಎರಡು ಮಿಕ್ಸ್ ಆಗಿ ಬಂದಿರತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಇವರಿಗೆ ಹೋಗಿದೆ ಅಥವಾ ಅವರಿಗೆ ಹೋಗಿದೆ ಅಂತ ಹೇಳ್ತಕ್ಕಂಥ ಯಾವುದೇ ಸ್ಟ್ಯಾಟಿಸ್ಟಿಕ್ಸ್ ನಮ್ಮ ಹತ್ರ ಇಲ್ಲ. ಎಲ್ಲ ಜಾಗದಲ್ಲೂ ಎಲ್ಲಾ ಪಾರ್ಟಿಗಳು ಒಪ್ಕೊಂಡಿದ್ದಾರೆ. ಅಂದ್ರೆ ನಂದಕಿಶೋರ್ ಅವರು, ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ನಾನು. ಈಗ ಅಹಿಂದ ಹೆಸರು ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಈ ಸಮುದಾಯಗಳಿಂದ ಯಾರೇ ಬಂದು ಲೀಡರ್ಗಳಾಗಿರಲಿ, ಅವ್ರೇನು ಮಾಡ್ತಾರೆ, ಆ ಸಮುದಾಯವನ್ನು ರೆಪ್ರೆಸೆಂಟೇಟಿವ್ ಆಗಿ ನಾವು ಬಂದಿದ್ದೀವಿ, ಅವ್ರನ್ನ ಪ್ರತಿನಿಧಿಸ್ತಾ ಇದ್ದೀವಿ ಅಂತ ಹೇಳಿಕೊಂಡು ರಾಜಕಾರಣದಲ್ಲಿ ಮುಂದೆ ಬಂದಿರ್ತಾರೆ. ಅವರು ಮುಂದೆ ಬಂದು ಅವರು DCM ಆಗಬೇಕಾ, ಅವರು CM ಆಗಬೇಕಾ, ಅವರು ಮಿನಿಸ್ಟರ್ ಆಗಬೇಕಾ? ಈ ಕಡೆ ಒಂದು 25 ತಲೆ ಅನ್ಕೊಂಬಿಡಿ, 50 ತಲೆ ಅನ್ಕೊಂಬಿಡಿ, 50 ತಲೆಗಳು ಇಷ್ಟು ಪ್ರಯತ್ನ ಪಡ್ತಾ ಇರ್ತವೆ. ಹೇಳ್ಕೊಳ್ಳೋದೇನು, ಟ್ರೈ ಮಾಡೋದೇನು ಅಂದರೆ ಆ ಸಮುದಾಯದ ಹೆಸರು. ಸಮುದಾಯ ಅಲ್ಲೇ ಇರುತ್ತೆ, ಸಮುದಾಯಕ್ಕೆ ಏನು ನಯಾ ಪೈಸೆ ಲಾಭ ಆಗಿರಲ್ಲ. ಅವ್ರು ಯಾವ ಸಮುದಾಯದವ್ರು ಕೇಳಿ, ಅವ್ರು ಅಲ್ಲಲ್ಲೇ ಎಲ್ಲಿಟ್ಟಿರ್ಬೇಕು ಅಲ್ಲೇ ಇಟ್ಟಿರ್ತಾರೆ ಅವ್ರನ್ನ. ಅವ್ರ ಹೆಸರಲ್ಲಿ ಕೆನೆಪದರ ಬಂದಿರ್ತಾರಲ್ಲ ಇವರು, ಮೇಲೆ ಕ್ರೀಮಿ ಲೇಯರು, ಇವ್ರದ್ದು ಮಾತ್ರ ಬೆಳಿಗ್ಗೆ ಇದ್ದರೆ ಆ್ಯಸ್ ಇಫ್ ಸಮುದಾಯಕ್ಕಾಗಿ ತನು ಮನ ಧನ ಎಲ್ಲ ಅರ್ಪಿಸಿ ಒದ್ದಾಡ್ತಿರೋ ಥರ ಬಿಂಬಿಸ್ಕೋತಾರಲ್ಲ. ಹೌ ಫಾರ್ ಇಟ್ ಈಸ್ ಟ್ರೂ ಅಂಡ್ ಇಟ್ ಈಸ್ ಫೇರ್ ಅಂತ ಹೇಳಿ? ಖಂಡಿತ
ನೀವು ಬಹಳ ಇಂಪಾರ್ಟೆಂಟ್ ಆದ ವಿಷಯವನ್ನು ಹೊರಗಡೆ ತಂದಿದ್ದೀರಿ ರಮಾಕಾಂತ್ ಅವರೇ. ಎಲ್ಲ ಕಡೆಯೂ ಹೀಗೆ ಅಂತ ಅವರವರ ಜಾತಿಯನ್ನ ಎತ್ತಿಗಟ್ಕೊಂಡು ಅದನ್ನು ಉಪಯೋಗಿಸ್ಕೊಂಡು ಮೇಲೆ ಬಂದಿದ್ದಾರೆ ವಿನಃ ಅವರವರಾಗಿ ಅವರವರ ಕ್ಷೇತ್ರಗಳಿರ್ಬೋದು ಅಥವಾ ಇಡೀ ರಾಜ್ಯದಲ್ಲಿರ್ಬೋದು ಯಾವ ಮಟ್ಟಕ್ಕೆ ತಮ್ಗೆ ಅವಕಾಶ ಸಿಕ್ಕಿದಾಗ ಮಾಡಿದ್ದಾರೆ ಅಂತ ನಾವು ಡೇಟಾ ತೆಗೆದ್ವಿ ಅಂತ ಹೇಳಿದ್ರೆ ಇಟ್ ಮೈಟ್ ಬಿ ಅ ವೆರಿ ವೆರಿ ಬ್ಯಾಡ್ ಸಿನಾರಿಯೋ. ಈ ಎಲ್ಲದ ವಿಷಯದಲ್ಲಿ ನಾನು ಅದನ್ನೇ ಹೇಳ್ತಿದ್ದೀನಲ್ಲ, ಇವರ ಈ ರಾಜಕೀಯ ವ್ಯವಸ್ಥೆಯಿಂದ ನಾವ್ ಎಲ್ಲೋ ಅನ್ಕೊಳ್ತೀವಿ ರಾಜಕೀಯ ಮುಂದೆ ಹೋಗುತ್ತೆ, ನೆಕ್ಸ್ಟ್ ಜನರೇಷನ್ ಲೀಡರ್ಸ್ ಬರ್ತಾರೆ, ಅವರಿಂದ ಬದಲಾವಣೆ ಕಾಣ್ತೇವೆ, ರಾಜಕೀಯಕ್ಕೊಂದು ಹೊಸ ರೂಪುರೇಷೆ ಬರುತ್ತೆ ಅಂತ. ಸತ್ಯವಾಗ್ಲೂ ಇಲ್ಲ. ಕರ್ನಾಟಕದ ರಾಜಕೀಯದಲ್ಲಿ ಇರ್ಬೋದು ಅಥವಾ ಈ ಭಾರತದ ಮಟ್ಟದಲ್ಲಿ ಇರ್ಬೋದು, ಈ ವಿಷಯಗಳಿಂದ ನಾವು ಹೊರಬರುವ ಪ್ರಯತ್ನ ಅಂತೂ ಮಾಡ್ತಾನೆ ಇಲ್ಲ ಅಂತ. ಹೊರಗೆ ಭಾಷಣಗಳು ಮಾಡ್ತಿದ್ದೇವೆ, ಅನುಚರಣೆಯಲ್ಲಿ ಅಥವಾ ಅನುಕರಣೆ ಅಥವಾ ನಾವು ಅದನ್ನ ದಿನನಿತ್ಯದ ಬಳಕೆಯಲ್ಲಿ ಇದೇ ಬೇಕು ಅಂತ, ಬೆಳಿಗ್ಗೆ ಎದ್ದ ತಕ್ಷಣ ಇದೇ ಬೇಕು, ಯಾವ ರೀತಿ ಅಪಿಯರ್ ಆಗ್ತೇವೆ, ಯಾರನ್ನ ಮಾತಾಡಿಸ್ತಿದ್ದೇವೆ, ಎಲ್ಲವೂ ಪ್ಲಾನ್ಡ್. ಯಾರ ಹತ್ರ ಫೋಟೋ ತಗೊಳ್ಬೇಕು, ಯಾರ ಬಗ್ಗೆ ಇವತ್ತು ಮಾತಾಡ್ಬೇಕು, ಯಾರನ್ನ ಎತ್ತುಗಟ್ಟಬೇಕು, ಯಾರನ್ನ ಕೆಳಗೆ ಹಾಕ್ಬೇಕು, ಯಾರನ್ನ ಎಲ್ಲಿ ತೋರಿಸ್ಕೊಳ್ಬೇಕು ಅಂತ ಈ ರಾಜಕೀಯದಲ್ಲಿ ಇದ್ದೇವೆ ವಿನಃ ಡೆವಲಪ್ಮೆಂಟ್ ರಾಜಕೀಯಕ್ಕೆ ಇನ್ನೂ